ಪಾಕಿಸ್ತಾನದಿಂದ ಕದನ ವಿರಾಮವನ್ನ ಮತ್ತೆ ಮತ್ತೆ ಉಲ್ಲಂಘನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸಂಜೆ 5ಕ್ಕೆ ಕದನ ವಿರಾಮ ಜಾರಿ ಆಗತ್ತೆ. ರಾತ್ರಿ 8ಕ್ಕೆ ಉಲ್ಲಂಘನೆ ಮಾಡಲಾಗತ್ತೆ. ಈ ನಾಯಿ ಬಾಲ ಡೊಂಕು ಅಂತಾನೆ ಗೊತ್ತಲ್ವಾ, ಅದು ಪಾಕಿಸ್ತಾನಕ್ಕೆ ಹೇಳಿ ಮಾಡಿಸಿರುವಂತ ರೀತಿಯಲ್ಲಿ ಇದೆ. ದಬ್ಬೆ ಕಟ್ಟಿದ್ರು ನಾಯಿ ಬಾಲ ಸ್ಟ್ರೈಟ್ ಆಗಲ್ಲ ಅಂತ ಸುಮ್ಮನೆ ಹೇಳಿಲ್ಲ. ಇವ್ರು ನೋಡೇ ಇಂಥವ್ರು ನೋಡೇ ಈ ಥರದ ಗಾದೆನ ಹೇಳೋದು. ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ. ಶೆಲ್ ದಾಳಿಗೆ ಓರ್ವ ಯೋಧ ಹುತಾತ್ಮ ಕೂಡ ಆಗಿರೋದು. ಶೆಲ್ಲಿಂಗ್ ದಾಳಿಗೆ BSFನ 7 ಯೋಧರಿಗೆ ಗಾಯಗಳ ಆಗಿದೆ. ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸಲಾಗಿದೆ. ಸಂಜೆ 5 ಗಂಟೆಗೆ ಕದನ ವಿರಾಮ ಜಾರಿ ಆಗತ್ತೆ. ರಾತ್ರಿ 8ಕ್ಕೆ ಉಲ್ಲಂಘನೆ ಆಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ರೀಕಾಲ್ ಮಾಡ್ಕೊಬಿಡೋಣ ಏನೇನಾಗಿತ್ತು ಅಂತ. ಸುಖ ಸುಮ್ಮನೆ ಬರ್ತಾರೆ, ನಮ್ಮ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಿಮಗೆ ಸರಿಯಾಗಿ ಉತ್ತರ ಕೊಡ್ತೀವಿ ಅಂತ ನಾವು ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತೀವಿ. ಓಡೋಗ ಅಮೆರಿಕ ಅಧ್ಯಕ್ಷ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರ ಕಾಲು ಹಿಡಿದು ಬೇಡ್ಕೊಳ್ತಾರೆ, ದಯವಿಟ್ಟು ಭಾರತದವ್ರಿಗೆ ಹೇಳಿ ಯುದ್ಧ ಮಾಡೋದು ಬೇಡ, ಹೇಗಾದರೂ ಮಾಡಿ ಇದನ್ನ ಕದನ ವಿರಾಮವನ್ನು ಘೋಷಿಸಿ ಅಂತ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಟ್ರಂಪ್ ಅವರು ಎರಡೂ ದೇಶದ ಜೊತೆಗೆ ಮಾತುಕತೆಯನ್ನು ನಡೆಸಿ ಸಂಧಾನ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು, ಆಯ್ತರಪ್ಪ ಇನ್ಮೇಲೆ ಕದನ ಆಗಲ್ಲ, ವಿರಾಮ ಅಂತ ಘೋಷಿಸ್ಬಿಡಿ ಅಂತ ಅನೌನ್ಸ್ ಮಾಡ್ತಾರೆ. ಆದರೆ ಕೆಲವು ಗಂಟೆಯಲ್ಲಿ ಇವರು ತಮ್ಮ ನರಿ ಬುದ್ಧಿನ ತೋರಿಸ್ತಾರೆ. ಇವಕ್ಕೇನು ಕಾಮನ್ ಸೆನ್ಸ್ ಇಲ್ವೋ, ಅಥವಾ ಇವಕ್ಕೆ ಒಂದು ರಾಷ್ಟ್ರ ತೆಗೆದುಕೊಳ್ಳುವ ನಿರ್ಧಾರದ ಬಗ್ಗೆ ಬದ್ಧತೆ ಅನ್ನೋದು ಇಲ್ವೋ, ಅಥವಾ ಒಂದು ಮಾತು ಕೊಡೋದು ಅಂತ ಏನು ಹೇಳ್ತಾರಲ್ಲ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ವೋ, ಗೊತ್ತಿಲ್ಲ. ಈ ಕಡೆ ಕದನ ವಿರಾಮ ಅಂತಾರೆ, ಆ ಕಡೆ ಹೋಗಿ ಗುಂಡಿಕ್ತಾರೆ. ಏನು ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡು? ಪಾಕಿಸ್ತಾನ ಈ ನರಿ ಬುದ್ಧಿನ ತೋರಿಸುತ್ತೆ ಅಂತ ಎಲ್ಲೋ ಒಂದು ಕಡೆಯಲ್ಲಿ ಅಂದಾಜಿಗೆ ಇತ್ತ ಇವರು ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ನ ಮಾನ ಮರ್ಯಾದೆನೂ ಅಂತಾರಾಷ್ಟ್ರೀಯವಾಗಿ ಹರಾಜು ಹಾಕಿರೋದು. ಒಬ್ರು ಸಂಧಾನಕ್ಕೆ ಬರ್ತಾರೆ, ಒಬ್ರು ಮಾತುಕತೆ ನಡೆಸಕ್ಕೆ ಬರ್ತಾರೆ ಅಂತ ಅಂದರೆ ಅವರದ್ದೇ ಆದ ಜವಾಬ್ದಾರಿ ಅವರಿಗಿರುತ್ತೆ. ಆದರೆ ಇವ್ರಿಗೆ ಅದೆಲ್ಲ ಗೊತ್ತಿಲ್ಲ. ಇನ್ನೂ ಒಂದು ಕಾಮಿಡಿ ಏನು ಅಂತ ಅಂದರೆ, ಪಾಕಿಸ್ತಾನದ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರವನ್ನು ಪಾಕಿಸ್ತಾನದ ಸೇನೆ ಸ್ವಾಗತ ಮಾಡಲ್ಲ. ಪಾಕಿಸ್ತಾನದ ಸರ್ಕಾರ ಒಂದು ಆಶ್ವಾಸನೆ ಕೊಡುತ್ತೆ, ನೀವೇನಾದ್ರು ಕುಟ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಯುದ್ಧ ಮಾಡಬೇಕು, ಯುದ್ಧ ಮಾಡ್ತೀವಿ ಅಂತ ಸೈನ್ಯ ಒಂದು ಹೇಳುತ್ತೆ. ಪಾಕಿಸ್ತಾನದ ಸರ್ಕಾರಕ್ಕೂ ಸೇನೆಗೂ ಸಂಬಂಧ ಇಲ್ಲ ಅನ್ನೋದು ಈಗ ಮಾತ್ರ ಅಲ್ಲ, ಈ ಹಿಂದೇನೂ ಕೂಡ ಅನೇಕ ಬಾರಿ ನಮ್ಗಳಿಗೆ ಫೀಲ್ ಆಗಿದೆ. ಅಂದರೆ ಪಾಕಿಸ್ತಾನದಲ್ಲಿ ಸರ್ಕಾರದೊಂದು ನಿಲುವು, ಸೈನಿಕರದೊಂದು ನಿಲುವು, ಉಗ್ರರದೊಂದು ನಿಲುವು. ಅದಕ್ಕೆ ಆ ದೇಶ ಮುಠಾಳ್ ದೇಶ ಅಂತ ಕರೆಸ್ಕೊಳ್ಳೋದು, ಅದಕ್ಕೆ ಆ ದೇಶ ಉದ್ಧಾರನೇ ಆಗ್ತಿರೋ ದೇಶ ಅಂತ ಕರೆಸ್ಕೊಳ್ಳೋದು, ಅದಕ್ಕೆ ಆ ದೇಶ ಬ್ರೈನ್ ಇಲ್ದಿರೋ ದೇಶ ಅಂತ ಕರೆಸ್ಕೊಳ್ಳೋದು. ಆ ಕಡೆ ಹೋಗಿ ಡ್ರಾಮಾ ಮಾಡ್ತಾರೆ, ಕಣ್ಣೀರು ಹಾಕ್ತಾರೆ, ಕಾಲು ಹಿಡಿತಾರೆ, ಅಂಗಲಾಚ್ತಾರೆ, ಬೇಡ್ಕೊಳ್ತಾರೆ.